ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬೆಳಿಗ್ಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಇದೀಗ ರಾಜ್ಯ ಸರ್ಕಾರ PSTR GPST ಮತ್ತು HST ಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೊರಬಿಡ್ತಾ ಇದೆ. ಅಂತಂದ್ರೆ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿದಾವೆ, ಸೊ ಯಾವಾಗಿಂದ ಅರ್ಜಿ ಸಲ್ಲಿಸಬಹುದು, ಯಾವಾಗ ನಿಮ್ಮ ಪರೀಕ್ಷೆ ದಿನಾಂಕಗಳು ಅನ್ನೋದ್ರ ಬಗ್ಗೆ, ಮತ್ತೆ ಏನೆಲ್ಲ ನಿಮಗೆ ಪರೀಕ್ಷೆ ಪತ್ರಿಕೆ 1 ಮತ್ತೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾವಾರು ಬಿಡುಗಡೆ ಮಾಡ್ತಿದ್ದಾರೆ. ಸೊ ಹೇಗೆ ಅಂತಂದ್ರೆ ಈಗ PSTR GPST ಜಿಲ್ಲಾವಾರು ಬರುತ್ತೆ. ಇನ್ನ HSTR ಬಂದ್ಬಿಡೋದು ವಿಭಾಗವಾರು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈಗ ಇಲ್ಲಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನ ಯಾವುದೇ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಫಾರ್ ಎಕ್ಸಾಂಪಲ್ ಈಗ ವಿಜಯಪುರ ಆಯ್ತು, ನೆಕ್ಸ್ಟ್ ಬೇರೆ ಜಿಲ್ಲೆ ಯಾವ್ದಾದ್ರು ಬಂತು ಅಂದ್ರೆ ತಕ್ಷಣ ನಾನು ಇಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಸಹ ಅಷ್ಟೇ, ಆ ಲಿಂಕ್ ಅನ್ನು ನಾನು ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲೂ ಅಷ್ಟೇ ನಾನು ಒಂದು ರೆಕಾರ್ಡ್ ಮಾಡಿ ಹಾಕ್ತೀನಿ ಅಷ್ಟೇ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನೋದನ್ನ ಹಾಕಿರ್ತೀನಿ. ಆದ್ರೆ ಅಧಿಸೂಚನೆ ಹೊರಡಿಸಿದ ನಂತರ ನಿಯಮಗಳು ಎಲ್ಲಾ ಜಿಲ್ಲೆಗಳಿಗೂ ಒಂದೇ ಇರುತ್ತೆ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ನಿಯಮಗಳನ್ನು ತಿಳ್ಕೊಳ್ಳೋಣ. ಇನ್ನು ಮುಂದೆ ಬರುವಂತ ವಿಡಿಯೋಗಳಲ್ಲಿ ಏನೊಂದು 30 ಸೆಕೆಂಡ್ ಶಾರ್ಟ್ಸ್ ಏನ್ ಹಾಕಿರ್ತೀನಿ, ಅದರಲ್ಲಿ ನಿಮ್ಗೆ ಏನ್ ಗೊತ್ತಾಗಿರುತ್ತೆ, ಜಸ್ಟ್ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ಅಷ್ಟೇ ಮಾಹಿತಿನ ಹಾಕಿರ್ತೀನಿ ಅಷ್ಟೇ. ಸೊ ನೋಡಿ, ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆ ಶಿಕ್ಷಕರಿಗೆ 80 ಹುದ್ದೆಗಳಿದಾವೆ, ಇಂಗ್ಲಿಷ್ ಭಾಷೆ ಶಿಕ್ಷಕರಿಗೆ 7, ಗಣಿತ ಮತ್ತೆ ವಿಜ್ಞಾನ ಶಿಕ್ಷಕರಿಗೆ 74 ಹುದ್ದೆಗಳಿದಾವೆ, ಮತ್ತೆ ಜೀವ ವಿಜ್ಞಾನ ಅವರಿಗೆ 17 ಹುದ್ದೆಗಳಿದಾವೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 162 ಹುದ್ದೆಗಳು, ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗೆ 12, ಒಟ್ಟಾರೆಯಾಗಿ 352 ಹುದ್ದೆಗಳು ಈ ಜಿಲ್ಲೆಯಲ್ಲಿ ಇದಾವೆ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನ ಅದು ಡೇಟ್ ಇನ್ನ ಬಿಡೋದು 18ನೇ ತಾರೀಕಿಂದ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಗಮನಿಸಬಹುದು ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಯಾವಾಗಿದೆ ಅಂತ. ಸೊ 18/8/2026ರಿಂದ 7/9/2026. ಸೊ ಸರಿಯಾಗಿ ಗಮನಿಸಿ ನೋಡಿ, ನಿಮ್ಗೆ ಇಲ್ಲಿ ಕೊಟ್ಟಿರುವಂತದ್ದೇ ಒಂದು 20 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟೇ. ಓಕೆನಾ? 20 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲಿಂದ 3 ದಿನ ಅರ್ಜಿ ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಸಹ ಸಮಯವನ್ನ ಕೊಟ್ಟಿದ್ದಾರೆ. ಇನ್ನ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದ್ರೆ, ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸೊ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ 750 ರೂಪಾಯಿ. ಫಾರ್ ಎಕ್ಸಾಂಪಲ್ ಈಗ ನೀವೀಗ ಮ್ಯಾಥ್ಸ್ ಟೀಚರ್ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ. ಸೊ ಅದಕ್ಕೆ ನಿಮಗೆ 750 ರುಪೀಸ್ ಆಗುತ್ತೆ. ನೀವೇನ್ ಮಾಡ್ತೀರಾ, ನಾನು ಮ್ಯಾಥ್ಸ್ ಪ್ಲಸ್ ಕಂಪ್ಯೂಟರ್ ಟೀಚರ್ಗೆ ಎರಡಕ್ಕೂ ಅಪ್ಲೈ ಮಾಡಬೇಕು, ಅವಾಗ ನಿಮ್ಗೆ ಏನಾಗುತ್ತೆ 1125 ರೂಪಾಯಿ ಆಗುತ್ತೆ. ಇನ್ನ SC ST ಪ್ರವರ್ಗ 1ಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಆದ್ರೆ 500 ರೂಪಾಯಿ, 2 ಪತ್ರಿಕೆ ಆದ್ರೆ 750 ರೂಪಾಯಿಗಳನ್ನ ಪೇ ಮಾಡ್ಬೇಕಾಗತ್ತೆ ನೀವು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಮೀನ್ಸ್ ಸ್ಯಾಲರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 44,425 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 83,700 ಅಂತ ಇದು ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗದವರಿಗೆ 40 ವರ್ಷಗಳು, ಓಕೆನಾ? ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷಗಳಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತೆ ಪ್ರವರ್ಗ 1 ಇವರಿಗೆ 45 ವರ್ಷಗಳು ಇದೆ. 45 ವರ್ಷಗಳವರೆಗೂ ಅವರಿಗೆ ವಯೋಮಿತಿ ಸಲ್ಲಿಕೆ ಇದೆ. ಇನ್ನ ಆಯ್ಕೆಗೆ ಅರ್ಹತೆ ಎಂಬಂತೆ ಸಂಬಂಧಪಟ್ಟಂತೆ ಈಗಾಗಲೇ C&R ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿಬಿಟ್ಟಿದ್ದಾರೆ. ನಿಮ್ಗೆ ಎಲ್ಲಾ ನಿಯಮಗಳು ಗೊತ್ತಿರ್ತವೆ. ನಾನು ಇಲ್ಲಿ ನಿಮ್ಗೆ ಮತ್ತೆ ಹೇಳಿ ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಏನ್ ಪ್ರಮುಖವಾಗಿ ತಿಳ್ಕೊಬೇಕು ಅದನ್ನ ಮಾತ್ರ ತಿಳ್ಕೊಳ್ಳೋಣ ಅಷ್ಟೇ. ನಿಮ್ಗೆ ಇಲ್ಲಿ ಈಗಾಗಲೇ ಗೊತ್ತಿರುವಂತೆ ಪದವಿಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು ಅಲ್ವಾ? SC ST ಆಗಿದ್ರೆ ನೀವು 45 ಅಂಕಗಳನ್ನ ಪಡ್ಕೊಂಡಿದ್ರು ಸಾಕು. ಇನ್ನ ಟೆಟ್ ಪೇಪರ್ 2 ಟೆಟ್ ಪೇಪರ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಅಲ್ವಾ? ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪತ್ರಿಕೆ 2ರಲ್ಲಿ ನೀವೇನ್ ಮಾಡ್ಬೇಕು, ತೇರ್ಗಡೆಯನ್ನ ಹೊಂದಿರಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ನೀವೆಲ್ಲ ನಿಮ್ಮ C&R ರೂಲ್ ಅಲ್ಲಿ ಗಮನಿಸಿದ್ದೀರಾ, ಯಾವ್ಯಾವ ಟೀಚರ್ಗೆ ಏನೇನು ಅರ್ಹತೆ ಇರಬೇಕು ಎನ್ನುವಂಥದ್ದನ್ನ. ಸೊ ನಾನೀಗ ಏನ್ ವೇಟೇಜ್ ಇರುತ್ತೆ ಇದು ಸಹ ನಮ್ಮ C&R ಅಲ್ಲಿ ಬಂದಿದೆ. C&R ಈಗಾಗಲೇ ಹೇಳಿದೀವಿ, ನೀವು CET ಏನ್ ಬರುತ್ತೆ ಅದು 70% ಕೌಂಟ್ ಮಾಡ್ಕೊಳ್ತಾರೆ, ಟೆಟ್ 20%, ಪದವಿಯಲ್ಲಿ ಪಡೆದ ಅಂಕಗಳು 8%, ಮತ್ತೆ ನಿಮ್ಮ DED ಏನ್ ಮಾಡಿರ್ತೀರೋ ED ಏನ್ ಮಾಡಿರ್ತಾರೆ ಅದ್ರಲ್ಲಿ 2% ಇರುತ್ತೆ. ಓಕೆನಾ? ಸೊ ಇದಿಷ್ಟು ಒಟ್ಟು 100 ಅಂಕಗಳಿಗೆ. ಇನ್ನ PE ಟೀಚರ್ಸ್ಗೆ ಅಥವಾ ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗೆ ಅವ್ರು ಏನ್ ಎಕ್ಸಾಮ್ ಬರೀತಾರೆ ಅದರಲ್ಲೇ 85%, ಮತ್ತೆ ನಿಗದಿಪಡಿಸಿದ ಪದವಿಯಲ್ಲಿ ಡಿಗ್ರಿಗೆ 15% ಇರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೂಲ ದಾಖಲಾತಿಗಳ ಫಾರ್ ಎಕ್ಸಾಂಪಲ್ ನೀವು SC ST ಆಗಿದ್ರೆ ಅಥವಾ ನಿಮ್ಮ ಯಾವುದೇ ಜಾತಿ ಆಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡ್ಕೊಂಡಿರ್ಬೇಕು. ಜೊತೆಗೆ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು, ಸೊ ಅದಕ್ಕೆಲ್ಲಕ್ಕೂ ಸಂಬಂಧ ನೀವು ಈಗಾಗಲೇ ಅರ್ಜಿ ಸಲ್ಲಿಸೋಕ್ಕಿಂತ ಮೊದಲಿಗೆನೆ ನೀವೇನ್ ಮಾಡ್ಬೇಕು ಅದನ್ನ ಬರ್ಸಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಡೇಟ್ಸ್ ಯಾವಾಗಿದಾವೆ ಅಂತ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಆಯಾ ಜಿಲ್ಲೆಯಲ್ಲಿ ನಿಮ್ ಜಿಲ್ಲೆಯಲ್ಲೇ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈಗ ನಾನೀಗ ಬೆಂಗಳೂರು ಅಂತ ಅನ್ಕೊಳ್ತೀನಿ, ನಾನೀಗ ಎಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, ನಾನೀಗ ಮೈಸೂರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮೈಸೂರ್ಗೆ ಅಪ್ಲೈ ಮಾಡಿದ್ರೆ ನಂಗೆ ಮೈಸೂರಲ್ಲಿ ಎಕ್ಸಾಮ್ ಇರುತ್ತೆ. ಮೈಸೂರಲ್ಲಿ ಎಕ್ಸಾಮ್ ಇರುತ್ತೆ ನಿಮ್ಮ ಜಿಲ್ಲಾ ಕೇಂದ್ರದಲ್ಲೇ ಇರುತ್ತೆ. ಓಕೆನಾ? ಇನ್ನ ಪರೀಕ್ಷೆ ಹೆಸರು, ಸ್ಪರ್ಧಾತ್ಮಕ ಪರೀಕ್ಷೆ ಹೆಸರು ಅಂದ್ರೆ ಪರೀಕ್ಷೆ ಹೆಸರು ಅಂತಂದ್ರೆ ಸೊ ಇಲ್ಲಿ ನಮಗೆ GPT ಎಕ್ಸಾಮ್ಸ್ ಸೊ ನಿಮಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆ 8ನೇ ತಾರೀಕಿಂದ? ನೀವು ಅವಾಗಲೇ ನೀವು PSTR ಈಗಾಗಲೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅಲ್ಲಿ ಗಮನಿಸಿ ನೋಡಿ. ಅವರಿಗೆ 5 ಮತ್ತೆ 6ನೇ ತಾರೀಕು ಎಕ್ಸಾಮ್ಸ್ ಇರುತ್ತೆ, 7ನೇ ತಾರೀಕು ಒಂದಿನ ಗ್ಯಾಪ್ ಇದೆ. 8ನೇ ತಾರೀಕೆ ಎಲ್ರಿಗೂ
ಎಲ್ಲಾ ವಿಷಯದ ಶಿಕ್ಷಕರಿಗೂ ಸಹ ಅಷ್ಟೇ ಪತ್ರಿಕೆ ಒಂದು ಜನರಲ್ ಪೇಪರ್ ಇರುತ್ತೆ ಅವತ್ತು 10 ಗಂಟೆಯಿಂದ 12 ಗಂಟೆವರೆಗೂ. ಮತ್ತೆ ಅವತ್ತು ಕಂಪ್ಯೂಟರ್ ಟೀಚರ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಎಕ್ಸಾಮ್ ಇರುತ್ತೆ. ಇನ್ನು ನೆಕ್ಸ್ಟ್ ಡೇ 9ನೇ ತಾರೀಕು ಸೋಷಲ್ ಅವ್ರಿಗೆ ಮತ್ತೆ ಬಯಾಲಜಿ ಅವ್ರಿಗೆ, ಸೊ ಅವ್ರಿಗೆ ಬೆಳಗ್ಗೆ ಇರುತ್ತೆ. ಮ್ಯಾಥ್ಸ್ ಅವ್ರಿಗೆ ಸೊ ಮಧ್ಯಾಹ್ನ ಇರುತ್ತೆ ಎಕ್ಸಾಮ್ 9ನೇ ತಾರೀಕು. ಇನ್ನು 10ನೇ ತಾರೀಕು ಭಾಷಾ ಕನ್ನಡ ಮತ್ತೆ ಭಾಷಾ ಆಂಗ್ಲ, ಕನ್ನಡ ಟೀಚರ್ ಮತ್ತೆ ಇಂಗ್ಲಿಷ್ ಟೀಚರ್ಸ್ ಇರ್ತಾರಲ್ಲ ಅವ್ರಿಗೆ 10ನೇ ತಾರೀಕು ಇದೆ. ಓಕೆನಾ, ಸೊ ಈ 3 ಡೇಟ್ಸ್ ಅನ್ನ ನೋಟಿಸ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಯಾವ ಟೈಮ್ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಇನ್ನ ನಾನು ಈಗಾಗಲೇ ಹೇಳಿದಂತೆ 100 ಅಂಕಗಳಿಗೆ ಸಂಬಂಧಪಟ್ಟಂತೆ ಸೊ ಸಾಮಾನ್ಯ ಜ್ಞಾನಕ್ಕೆ 15 ಅಂಕಗಳು, ಪ್ರಚಲಿತ ವಿದ್ಯಮಾನಗಳು. ಇಲ್ಲೇ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಸರ್ GK ಗೂ ಕರೆಂಟ್ ಅಫೇರ್ಸ್ಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಸೊ ನಾನೀಗಿದ್ದ ಏನು ಸಿಲೆಬಸ್ ಬಿಟ್ಟಿದ್ದಾರೆ. ಸೊ ಸಿಲೆಬಸ್ ಅಲ್ಲಿ ನಾನು ಹೇಳ್ತೀನಿ ಏನ್ GK ಗೂ ಕರೆಂಟ್ ಅಫೇರ್ಸ್ ಏನ್ ವ್ಯತ್ಯಾಸ ಅಂತೇಳಿ. ಯಾಕಂದ್ರೆ ಬಹಳ ಜನ ಜನರಲ್ ನಾಲೆಜ್ ಮತ್ತೆ ಕರೆಂಟ್ ಅಫೇರ್ಸ್ ಒಂದೇ ಅಂತ ಅನ್ಕೊಬಿಡ್ತಾರೆ. ಸೊ ಇದಕ್ಕೆ 15 ಮಾರ್ಕ್ಸ್, ಸಾಮಾನ್ಯ ಕನ್ನಡಕ್ಕೆ 10 ಮಾರ್ಕ್ಸ್, ಸಾಮಾನ್ಯ ಇಂಗ್ಲಿಷ್ಗೆ 10 ಮಾರ್ಕ್ಸ್. ಇದು ತುಂಬಾ ಕಡಿಮೆ ಆಯ್ತು ಅಂತ ನನ್ನ ಅಭಿಪ್ರಾಯ. ಇನ್ನ ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ತುಂಬಾ ಕಡಿಮೆ ಅಂಕಗಳನ್ನ ಕೊಟ್ಟಿದ್ದಾರೆ, 15. ಇಲ್ಲಿ ನೋಡಿ, ಮೌಲ್ಯ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಅಂಕಗಳನ್ನ ಕೊಟ್ಟಿದ್ದಾರೆ. ಗಣಕಯಂತ್ರ ಸಾಕ್ಷರತೆಗೂ ಸಹ 15 ಅಂಕಗಳು. ಒಟ್ಟಾರೆಯಾಗಿ ಪೇಪರ್ 1 100 ಮಾರ್ಕ್ಸ್, ಇದು ಎಲ್ಲರೂ ಬರೀಲೇಬೇಕು. ಇನ್ನ ಪೇಪರ್ 2 ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ 100 MCQಗಳು ಇರ್ತವೆ. 100 MCQಗಳು 100 ಅಂಕಗಳಿಗೆ ಇರ್ತದೆ. ಈ ಪತ್ರಿಕೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡರಲ್ಲೂ ಮುದ್ರಿತ ಆಗಿರುತ್ತೆ. ಓಕೆನಾ, ಮೂಲ ಪ್ರಶ್ನೆ ಪತ್ರಿಕೆಯು ಆಂಗ್ಲ ಮಾಧ್ಯಮದಲ್ಲಿ ಕೊಡುತ್ತೆ. ಇನ್ ಕೇಸ್ ಕನ್ನಡದಲ್ಲಿ ಏನಾದ್ರು ಎರರ್ಸ್ ಆಗಿದ್ರೆ ಅದು ಇಂಗ್ಲಿಷಲ್ಲೇ ಫೈನಲ್ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಪ್ರತಿಯೊಂದು ಮಾಹಿತಿಯನ್ನ ತುಂಬಾ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ. ಇನ್ನು ಯಾವ ಅಭ್ಯರ್ಥಿಯು OMR ಶೀಟ್ ನಲ್ಲಿ ಯಾವುದೇ ಒಂದು ಪ್ರಶ್ನೆ ಉತ್ತರಕ್ಕಾಗಿ ನೀಡುವ 4 ಆಯ್ಕೆ ವೃತ್ತಗಳಲ್ಲಿ ಯಾವುದನ್ನು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನ ಕಡ್ಡಾಯವಾಗಿ ಶೇಡ್ ಮಾಡತಕ್ಕದ್ದು. ಒಂದು ವೇಳೆ 5 ವೃತ್ತಗಳಲ್ಲಿ ಯಾವುದಕ್ಕೆ ಶೇಡ್ ಮಾಡದೇ ಇದ್ದಲ್ಲಿ ಅಂತಹ ಪ್ರಶ್ನೆಗಳಿಗೆ ಅನುಗುಣವಾಗಿ ಗಳಿಸುವ ಅಂಕಗಳು ಪ್ರತಿ ಹಂತದ ಪ್ರಶ್ನೆಯಿಂದ 0.25 ಅಂಕಗಳನ್ನ ಕಡಿತಗೊಳಿಸಲಾಗುವುದು ಅಂತ ಇದೆ. ಇನ್ನು OMR ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಮಡಚಿರುವ, ಕ್ರಾಸ್ ಮಾರ್ಕ್ ಮಾಡದಿರುವ, ವಿರೂಪಗೊಳಿಸುವ, ಮೌಲ್ಯಮಾಪನ ಪರಿಗಣಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಿರ್ಲಿ. ಸೊ ಅದ್ರ ಪ್ರಕಾರ ಏನರ್ಥ, ಇದು ಮೇ ಬಿ ನೆಗೆಟಿವ್ ಮಾರ್ಕ್ಸ್ ಇದೆ ಅಂತ ಅರ್ಥ. ಓಕೆನಾ, ಸೊ ನೆಗೆಟಿವ್ ಮಾರ್ಕ್ಸ್ ಇದೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಇನ್ನ ಪರ್ಟಿಕ್ಯುಲರ್ ನೋಡೋಣ ಇನ್ನ ಏನಿದೆ ಅನ್ನುವಂಥದ್ದು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನು ತಿಳಿಸಿದ್ದೀನಿ. ಈಗ ಇದು ಕೇವಲ ಒಂದು ಜಿಲ್ಲೆಯದು ಮಾತ್ರ. ಇನ್ನ ಯಾವುದೇ ಜಿಲ್ಲೆಯದು ಬಂದ್ರು ಸಹ ಅಷ್ಟೇ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಯಾವ್ಯಾವ ಜಿಲ್ಲೆ, ವಿಜಯಪುರ ಜಿಲ್ಲೆ ಬಂತು, ಈಗ ನೆಕ್ಸ್ಟ್ ಯಾವ್ದೋ ಒಂದು ಕೋಲಾರ ಜಿಲ್ಲೆದು ಬಂತು ಅಂತಂದ್ರೆ ಆ ಜಿಲ್ಲೆಯದು ನಾನು ಜಸ್ಟ್ ಒಂದು ವಿಡಿಯೋ ಮಾಡಿ, ಒಂದು ರೆಕಾರ್ಡೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನ್ ರೆಕಾರ್ಡ್ ಮಾಡಿರ್ತೀನಿ, ಆ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂತ. ಯಾಕಂದ್ರೆ ನೀತಿ ನಿಯಮಗಳೆಲ್ಲವೂ ಒಂದೇ ಇರುತ್ತೆ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸಹ ಏನು ಜಾಬ್ಸ್ ಮಾತ್ರ ವೇರಿಯೇಷನ್ ಆಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುತ್ತಾ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಮುಂದಿನ ವಿಡಿಯೋಗಳೆಲ್ಲವೂ ಸಹ ಅಷ್ಟೇ ನಿಮ್ಮ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳಾಗಿರ್ತವೆ. ಸೊ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಕೊಟ್ಟಿರ್ತೇನೆ. ಸೊ ಇಲ್ಲಾಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಈಗಾಗಲೇ ನಾನು ಕೊಟ್ಟಿದ್ದೀನಿ. ಆ ಲಿಂಕ್ ಅಲ್ಲೂ ಸಹ ನೀವು ಕ್ಲಿಕ್ ಮಾಡಿದ್ರೆ ಸೊ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದು ಅದು ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ರೀನ್ ಶಾಟ್ಸ್ ಅನ್ನ ಹಾಕ್ತೀನಿ ಅಲ್ಲಿ ಅಂತ ಹೇಳ್ತಾ ಅಪ್ಡೇಟ್ ಆಗಿರಿ. ಸೊ ಯಾವ್ಯಾವ ಜಿಲ್ಲೆಗೆ ಎಷ್ಟಿದೆ ಅಂತ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.